ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬ್ರೂಸ್ ಲೀ ಕರಾಟೆ ಶಾಲೆಯಲ್ಲಿ ಕಟಾಸ್ ಮತ್ತು ಕುಮಟೆ ಎರಡು ವಿಭಾಗಗಳಲ್ಲಿ ಮಕ್ಕಳ ಪ್ರದರ್ಶನ. ಸುದ್ದಿಯ ವಿವರ. ಕೋಲಾರ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಬ್ರೂಸ್ ಲೀ ಕರಾಟೆ ಶಾಲೆ ವತಿಯಿಂದ 12ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಕರ್ನಾಟಕ, ಆಂಧ್ರ, ತಮಿಳುನಾಡು, ಬಾಂಬೆ ಮತ್ತು ರಾಜ್ಯದ ಸಾವಿರಾರು ಕರಾಟೆಪಟುಗಳು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗೆ ಸಾಕ್ಷಿಯಾದರು. ಕರಾಟೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರಾಟೆ ದೈಹಿಕ ಹಾಗೂ ಮಾನಸಿಕ ಸ್ಥೈರ್ಯ ತುಂಬುತ್ತದೆ ಮತ್ತು ಉತ್ತಮ ಪ್ರದರ್ಶನ ನೀಡಬೇಕು ಎಂದು ಹೇಳಿದರು. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು. ದಲಿತ ಮುಖಂಡ ಗಾಂಧಿನಗರ ನಾರಾಯಣಸ್ವಾಮಿ ಮಾತನಾಡಿ, ಕರಾಟೆ ಶ್ರೀನಿವಾಸ್ ತರಬೇತಿಯಲ್ಲಿ ಬೆಳೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಿದ್ದು, ಶಾಲೆಗಳಲ್ಲೂ ಉತ್ತಮವಾಗಿ ತರಬೇತಿ ನೀಡುತ್ತಿದ್ದು, ಇವರ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಎಂದರು. ಆಯೋಜಕರಾದ ಕರಾಟೆ ಶ್ರೀನಿವಾಸ್ ಮಾತನಾಡಿ, 12ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗಳಾಗಿದ್ದು, ಕಟಾಸ್ ಮತ್ತು ಕುಮಟೆ ಎರಡು ಈವೆಂಟ್ಗಳಿಗೆ ಚಾಲನೆ ನೀಡಲಾಗಿದ್ದು, ಪಂದ್ಯಾವಳಿಗಳು ಉತ್ತಮವಾಗಿ ಮಕ್ಕಳು ಪ್ರದರ್ಶನ ಮಾಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರದ ಖ್ಯಾತ ಚಲನಚಿತ್ರ ನಟರಾದ ಶೋಭರಾಜ್ ರವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ, ಕೋಲಾರದಲ್ಲಿ ಹುಟ್ಟಿದ ಚಲನಚಿತ್ರ ನಟರು ಹಾಗೂ ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ರವರು ಚಲನಚಿತ್ರಗಳಲ್ಲಿ ಅಲ್ಲದೆ ಕರಾಟೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಇಡೀ ರಾಷ್ಟ್ರಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಹೊಗಳಿದರು. ಇವರಲ್ಲಿರುವ ಕಲೆಗಳನ್ನು ಮಕ್ಕಳಿಗೆ ಕಲಿಸಿಕೊಟ್ಟ ಕರಾಟೆ ಕಲೆಯು ಶಾಶ್ವತವಾಗಿ ಇರಲು ತೋರಿಸಿಕೊಟ್ಟಿದ್ದಾರೆ. ಆತ್ಮರಕ್ಷಣೆಗಾಗಿ ಪುರುಷರಿಗೆ, ಅದರಲ್ಲೂ ಮಹಿಳೆಯರಿಗೆ ಈ ಕಲೆ ಹೆಚ್ಚು ಉಪಯೋಗವಾಗುವುದು. ಕರಾಟೆ ಕಲೆಯು ಹೆಣ್ಣು ಮಕ್ಕಳು ಕಲಿತು ತಮ್ಮ ಆತ್ಮರಕ್ಷಣೆ ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ವಿವಿಧ ರಾಜ್ಯಗಳಿಂದ 5,000 ಕರಾಟೆ ವಿದ್ಯಾರ್ಥಿಗಳಿಗೆ ತಿಂಡಿ, ಕಾಫಿ, ಮಧ್ಯಾಹ್ನ ಬಿರಿಯಾನಿಯ ಊಟದ ವ್ಯವಸ್ಥೆಯನ್ನು ಕರಾಟೆ ಶ್ರೀನಿವಾಸ್ ರವರ ತಂಡ ಮತ್ತು ಸಹೋದರರು ನೆರವೇರಿಸಿಕೊಟ್ಟರು. ವರದಿ ಪರ್ವೀಜ್ ಅಹಮದ್. ಓಕೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆರ್ಗನೈಸರ್ ಆಗಿತ್ತು. ಸೊ ಈ ಆರ್ಗನೈಸರಲ್ಲಿ ಶ್ರೀನಿವಾಸ್ ಸರ್ ಅವರು ಆರ್ಗನೈಸರ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆರ್ಗನೈಸರ್ ಮಾಡಿದ್ದಾರೆ. ಸೊ ಇದರಲ್ಲಿ 2 ಇವೆಂಟ್ ಬರುತ್ತೆ, ಕಥಾ ಮತ್ತು ಕುಮಿಟೆ. ಆ ಕಥಾ ಮತ್ತು ಕುಮಿಟೆದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಕರಾಟೆಯ ವಿದ್ಯಾರ್ಥಿಗಳು ಇವತ್ತು ಕಥಾದಲ್ಲಿ ಟ್ರೋಫಿಯನ್ನು ಗೆದ್ದಿದ್ದಾರೆ, ಫಸ್ಟ್ ಪ್ಲೇಸ್ ಹಾಗೂ ಸೆಕೆಂಡ್ ಪ್ಲೇಸ್. ಹಾಗೂ ಕುಮಿಟೆಯಲ್ಲಿ ಎಲ್ಲರೂ ಫಸ್ಟ್ ಪ್ಲೇಸ್ ಮತ್ತು ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದಾರೆ ಕುಮಿಟೆ ಸ್ಥಾನದಲ್ಲಿ. ಹಾಗೆ ನಾವು ಹಾಸನ ಜಿಲ್ಲೆಯಿಂದ ಬಂದಿರೋದು. ಸೊ ಈಗ ನಮಗೆ ಬಂದ ತಕ್ಷಣ ಅವರು ನಮಗೆ ಆ ಕಾಂಪಿಟೇಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈ ಥರ ನ್ಯಾಷನಲ್ ಇವೆಂಟಲ್ಲಿ ನಮ್ಮ ಮಕ್ಕಳು ಕೂಡ ವಿನ್ ಆಗಿದ್ದಾರೆ. ಸೊ ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆ ವತಿಯಿಂದ ನಾವು ಬಂದಿರೋದು. ಸೊ ಇಲ್ಲಿ ಆರ್ಗನೈಸರ್ ಮಾಡ್ತಾ ಇರುವ ಎಲ್ಲ ನಮ್ಮ ಶ್ರೀನಿವಾಸ್ ತಂಡದವ್ರಿಗೆ ನಮ್ಮ ಹಾಸನ ಜಿಲ್ಲೆ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ನಾವು ಲಾಸ್ಟ್ ಟೈಮ್ ಜಸ್ಟ್ 4 years ಬ್ಯಾಕ್ ಇಂಡಿಯಾ, ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನ ಈ ಥರ ಮ್ಯಾಚ್ ನಡೀತು. ಸೊ ಆ ಮ್ಯಾಚಲ್ಲಿ ನಾವು ಕೂಡ ಭಾಗಿಯಾಗಿ ನಾವು ಗೋಲ್ಡ್ ಮೆಡಲ್ ಆಗಿರೋದು. ಸೊ ಆದಮೇಲೆ ನಮಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಈಗ ನಮ್ಮ ಮಂಡಲಲ್ಲಿ ಯಾರ್ಯಾರು ಸ್ಟೂಡೆಂಟ್ಸ್ ಪಾರ್ಟಿಸಿಪೆಂಟ್ಸ್ ಮಾಡ್ತಿದ್ದಾರೆ, ಸೊ ಅವರೆಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಈ ವಿದ್ಯಾರ್ಥಿಗಳಿಂದ ಅವ್ರ ಪೋಷಕರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೂ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಿ ಈ ನಮ್ಮ ಮೀಡಿಯಾ ಚಾನಲ್ ಅವ್ರಿಗೂ ಧನ್ಯವಾದಗಳು. ಇಲ್ಲಿ ಬರಬೇಕಾದ್ರೆ ಕಾರಣ ನಮ್ಮ ಕರಾಟೆ ಚಾಂಪಿಯನ್ ಹರೀಫ್ ಸರ್ ಅವರು. ಯಾಕಂತಂದರೆ ಇದರಲ್ಲಿ ನನ್ನ ಮೊಮ್ಮಗಳು ಕೂಡ ಇದೆ. ಇದಕ್ಕೆ ಏನು ಗೊತ್ತಿರೋದು ಮೊಮ್ಮಗಳು
ಇದೀಗ ತುಂಬ ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ವಿನ್ ಮಾಡಿಸಿದೆ. ಅದಕ್ಕೆ ಕಾರಣ ವಿನ್ ಆಗಿದ್ದಾರೆ ಈ ನಮ್ಮ ಆರಿಫ್ ಸರ್. ಈ ಆರಿಫ್ ಸರ್ ಅಂತಂದರೆ ಈ ಮಾಮೂಲಿ ಸರ್ ಅಲ್ಲ, ಇವರು ಈ ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಕಡೆ ಎಲ್ಲ ವಿನ್ ಆಗಿ ಎಲ್ಲ ಮಾಡಿ ಲಾಸ್ಟ್ಗೆ ಶ್ರೀಲಂಕಾ ಪಾಕಿಸ್ತಾನದಲ್ಲಿ ಕೂಡ ಸೋಲಿಸಿ ಬಂದಿರೋಂಥ ವ್ಯಕ್ತಿ ಆರಿಫ್ ಸರ್ ಅವರು. ಅವ್ರ ಹ್ಯಾಂಡಲ್ಲಿ ಈಗ ಈ ಸ್ಟೂಡೆಂಟ್ಸು ಇಂಪ್ರೂವ್ಮೆಂಟ್ ಎಲ್ಲ ಕಡೆಯೂ ಈ ನ್ಯಾಷನಲ್ ಲೆವೆಲಲ್ಲಿ ನಂಬರ್ 1 ಬರ್ತಾವೆ. ನನ್ನ ಮೊಮ್ಮಗಳಿಗೆ ನಾನು ಶಾರ್ಟ್ಕಟ್ ಹೇಳಬೇಕಂತಂದ್ರೆ ನಮ್ಮ ಮನೆಯಲ್ಲಿ ಜಾಗ ಎಲ್ಲ ಅಷ್ಟೊಂದು ಪ್ರೈಸ್ಗಳು ತಿಂದಿದೆ. ಈ ಮಕ್ಕಳು ಕೂಡ ನಾನು ಜಾಸ್ತಿ ಹೇಳೋಕ್ಕೆ ಈಗ ಸ್ವಲ್ಪ ಇಲ್ಲ. ಈಗ ನಮ್ಮ ಸೈಯದ್ ಅವರು ಕರೆದು ಹೇಳಿದ್ರು ನಮ್ಮ ಕಡೆಯಿಂದ ಸಣ್ಣ ಮಕ್ಕಳಿಂದ ಕರಾಟೆ ಚಾಂಪಿಯನ್ಶಿಪ್ ನನಗೆ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಬಂದಿದ್ದೆ ಬಿಕಾಸ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಉಮೇಶ್ ಅವರು ಬಂದು ನೋಡಿದ ಮಕ್ಕಳಲ್ಲಿ ಎಷ್ಟು ಉತ್ಸಾಹ ಇದೆ ಅಂತ. ಅಂದರೆ ಒಂದು ಕರಾಟೆ ಅನ್ನೋದು ಸೆಲ್ಫ್ ಡಿಫೆನ್ಸು. ಅದನ್ನು ನಮ್ಮ ಕೋಲಾರ ಸುಮಾರು ವರ್ಷಗಳಿಂದ ಮಾಡಿಕೊಂಡವರು. ಹಾಗೆ ಅವರು ಚಿತ್ರರಂಗದಲ್ಲೂ ಒಂದು ಒಳ್ಳೆಯ ಹೆಸರಿರೋರು. ಚಿತ್ರರಂಗದಲ್ಲಿ ಗ್ರೂಪಿಂದ ಫೈಟ್ ಮಾಡೋಂಥ ವ್ಯಕ್ತಿ ಸೊ ಅವರು ಅಂಡರಲ್ಲಿ ಇದೊಂದು ಕರಾಟೆ ಪ್ರೋಗ್ರಾಮ್ ಮಾಡಿದ್ದಾರೆ. ಕರಾಟೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಎಲ್ಲರೂ ಭಾಳ ಖುಷಿ ಆಯಿತು. ದೂರದಲ್ಲೇ ಮೊನ್ನೆ ಬಂದಿದ್ದು ಕರಾಟೆ ಅಕಾಡೆಮಿ ನೋಡೋಕ್ಕೆ ಮತ್ತು ಊಟ ನೋಡೋಕ್ಕೆ ಖುಷಿ ಆಯಿತು. ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಖುಷಿಯಾಗಿ ಅವನು ಟ್ರೋಫಿ ಆಗಲಿ ಮೆಡಲ್ ಆಗಲಿ ಅಂದರೆ ಅವ್ರ ಸಾಧನೆ ಅವ್ರಿಗೆ ಖುಷಿ. ಅದು ಏನೋ ಕಲ್ತಿದ್ದೀವಿ ನಾವು ಅಂತ. ಇದು ಕಲ್ತಿರೋದು ತುಂಬ ಒಳ್ಳೆಯದು. ಯಾವುದೇ ಸೆಲ್ಫ್ ಡಿಫೆನ್ಸ್ಗೆ ತುಂಬ ಯೂಸ್ ಆಗುತ್ತೆ. ಒಂಥರ ಸ್ಪೋರ್ಟ್ಸ್ ಥರನೂ ಆಗುತ್ತೆ, ಅವ್ರಿಗೆ ಎಕ್ಸಸೈಸ್ ಆಗುತ್ತೆ. ಇದನ್ನು ನಡೆಸ್ತಾ ಇರೋಂಥ ನನ್ನ ಸ್ನೇಹಿತ ಕೋಲಾರ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಆತ್ಮೀಯವಾಗಿ ಶೋಭಣ್ಣಗೆ ಒಂದು ಮಾತು ಹೇಳಿದ್ದೆ, ನಾನು ಟೂರ್ನಮೆಂಟ್ ಇದೆ ಅಂತ 3 months ಬ್ಯಾಕ್ ಹೇಳಿದ್ದೆ. ಇದು ಯಾವ ಟೈಮ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೂ ನಾನು ಬರ್ತೀನಿ ಅಂತ ಹೇಳಿದ್ರು. ನನ್ನ ಕಾಲ್ ಮಾಡಿದೆ. ಭಾಳ ಕ್ರಿಟಿಕಲ್ ಇತ್ತು ಪರಿಸ್ಥಿತಿ ನಮ್ಮ ಶೋಭಣ್ಣಂಗೆ. ಮತ್ತು ಆದರೂ ನಮ್ಮ ಮಾತಿಗೆ ಹೂಗುಟ್ಟು ಅವರು ಬಂದರು. ನಮಗೆ ಇದು ಭಾಳ ಖುಷಿ ಆಯಿತು. ಅವ್ರು ಬಂದಿದ್ದೆ ಒಂದು ಕಳೆ ಬಂತು ಇವಾಗ ನಮಗೆ. ಬೆಳಗ್ಗೆಯಿಂದ ಒಂದು 2,000 ಮಕ್ಕಳು ಜನ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಆಚೆ ಹೋಗಿದ್ರು. ಆದರೂ ಇಲ್ಲಿ ತನಕ ಶೋಭನ್ ನೋಡೋದಕ್ಕೆ ವೆಯ್ಟ್ ಮಾಡಿದ್ರು. ನಮಗೆ ಭಾಳ ಖುಷಿ ಆಗ್ತಾಯಿದೆ. ಈ ಒಂದು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡಿ ಅವ್ರನ್ನ ವರ್ಷ ನಾವು ಕಳಿಸ್ತಾನೆ ಇದ್ದೀವಿ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ ಎಷ್ಟು ರಾಜ್ಯಗಳಿಂದ ಬಂದಿದ್ರು ಸರ್? ಒಂದು 7 ರಾಷ್ಟ್ರ ಮಟ್ಟದ ಬಾಂಬೆಯಿಂದ ಬಂದಿದ್ದರು, ಚಿತ್ತೂರಿಂದ ಬಂದಿದ್ದರು, ಕೇರಳದಿಂದ ಬಂದಿದ್ದರು, ತಮಿಳುನಾಡಿಂದ ಬಂದಿದ್ದರು, ಈ ಕಡೆ ಎಲ್ಲರೂ ಬಂದಿದ್ದರು. ಮತ್ತು ಹಾವೇರಿ, ಶಿವಮೊಗ್ಗ ಮತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರ ರಿಲೇಷನ್ ಬಂದಿದ್ದರು ಅಂತೇಳಿ. ಆಮೇಲೆ ಇದು ವಯಸ್ಸಿಗೆ ತಕ್ಕಂಥ ಇದು ಬ್ಲಾಕ್ ಬೆಲ್ಟ್ಗಳು, ಬ್ಲಾಕ್ ಬೆಲ್ಟು, ಎಲ್ಲೋ ಬೆಲ್ಟು ಅಂತ ಕಾಂಪಿಟೇಷನ್ ಇಟ್ಟಿದ್ರೆ ಇದು ಹಂತವಾಗಿ ಎಕ್ಸಾಮ್ ಟೈಮಲ್ಲಿ ನಡೀತಾ ಇರ್ತದೆ ಸರ್. ಬೆಲ್ಟ್ ಎಕ್ಸಾಮಲ್ಲಿ ಅದು ಬಿಟ್ಟು ನಾವು ಇದು ಒಂದು ನ್ಯಾಷನಲ್ ಲೆವೆಲ್ ಕರಾಟೆ ಟೂರ್ನಮೆಂಟ್ ಸರ್. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಮೇಲೆ ಫೈಟ್ ಮಾಡಿ ಅವ್ರ ಮೇಲೆ ಗೆಲ್ಲುವಂಥದ್ದು ಇದು ಒಂದು ಕ್ರೀಡೆ ಸರ್. ಇದು ಕೋಲಾರ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಇಟ್ಕೊಂಡಿರ್ತಾರೆ ಅನ್ಸುತ್ತೆ ತಮ್ಮ ನೇತೃತ್ವದಲ್ಲಿ. ಮುಂದೆ ಈ ರೀತಿ ಕಾರ್ಯಕ್ರಮಗಳು ಪ್ರೋತ್ಸಾಹ ಕೊಡ್ತಾರೆ ಮಕ್ಕಳಿಗೆಲ್ಲ. ಈ ಕೋಲಾರ ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೆ ಕೀರ್ತಿ ತಂದಿದ್ದೀರಾ ನೀವು. ಬ್ರೂಸ್ಲಿ ಕರಾಟೆ ಶಾಲೆ ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದಕ್ಕೆ ತಾವು ಇನ್ನೂ ಪ್ರಯತ್ನ ಪಟ್ಟರೆ ಇನ್ನೂ ಒಳ್ಳೆಯದು ಅಂತ ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟು ಸ್ಟೂಡೆಂಟ್ಸ್ ಅಭಿಪ್ರಾಯ. ನನಗೆ ಇನ್ನೊಂದು ಸರಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸ್ಕೂಲಿಂದ ಹೋಗ್ಬಿಟ್ಟು ಬಂದಿದ್ದಾರೆ, ಭಾಳ ಹೆಮ್ಮೆ ಸರ್, ಭಾಳ ಖುಷಿ. ಅವ್ರ ಜೊತೆ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅದ್ಭುತ ಕಲಾವಿದರು ನಮ್ಮ ಶೋಭಣ್ಣವರು. ಅಲ್ಲ, ಇಡೀ ಕರ್ನಾಟಕಕ್ಕೆಲ್ಲ ಅವರು ಇಂಥ ಭಾಷೆ ಮಾಡದೇ ಇಲ್ಲ ಅಂತಿಲ್ಲ. ಸುಮಾರು ಒಂದು 4,000-5,000 ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ, ಇನ್ನೂ ನಡೆಸ್ತಾ ಇದ್ದಾರೆ. ಹಾಂ, ಇಲ್ಲ 4,500 ಸರ್, 450 ನಮಗದು ಅಭಿಮಾನದಿಂದ ಬರ್ತಾ ಇರೋದು ಸರ್. ನಾನು 4,500 ಮಾಡ್ದಂಗೆ ಅವರು ಚಿತ್ರಗಳಲ್ಲಿ ಅವರು. ಅದು ಭಾಳ ಹೆಮ್ಮೆ ಇದೆ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೂ ಭಾಳ ಖುಷಿನೇ. ಅವ್ರು ಶೋಭಾನ ಬರ್ತಾ ಇದ್ದಾರೆ, ಕಾಯ್ತಾ ಇರ್ತೀವಿ ಅವ್ರ ಬರೋರಿಗೆ. ಥ್ಯಾಂಕ್ ಯು ಸರ್. ನಾವು SJS ಶಾಲೆಯಿಂದ ಬಂದಿರೋದು ಹಾಸನ್ನು. ಇವರು ನಮ್ಮ RS ಸರ್ ಅಂತೇಳಿ ಅವ್ರ ಸ್ಟೂಡೆಂಟ್ ಕರೆಕ್ಟ್. ಅಲ್ಲಿಂದ ಬಂದು ಕೋಲಾರದಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಎಲ್ಲರೂ ಫಸ್ಟ್ ಪ್ರೈಜಲ್ಲಿ ಬಂದಿದ್ದಾರೆ, ಚೆನ್ನಾಗಿ ಕ್ಲಾಸ್ ಕೊಡ್ತಿದ್ದಾರೆ. ಭಾರಿ ಸರ್, ಅವ್ರಿಗೆ ಧನ್ಯವಾದಗಳು.
from Badagry, Haveri district. So we are here for the national level karate tournament here in the Kolar. So this tournament is organized well organized for the kids. So these type of tournaments are very helpful for the competitive mindset for the kids, and for the next coming selections they can take a part here and they can get experience, and then they can go further and take part in selection tournaments, and they can go further for the nationals, internationals and WKF tournaments also. Thank you. What is your designation, madam, in which you are participating in how many events in state, national or international? I am a third degree black belt holder from Japan. So I have cleared my WKF accredited coach exam from Dubai, and presently I am training kids. I am training kids in schools, government schools and private schools. So I was a karate player since I was 4 years old. Oh, yeah. Yeah. You are from, madam? Your Badagi. native place? Badagi. Haveri district. Haveri district. Thank you. Yes.